ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ. ಲೇ ಲದ್ದಾಖ್ ಕಾಶ್ಮೀರ್ ರೈಡ್ ಅಲ್ಲಿ ದ ಮೋಸ್ಟ್ ಅಡ್ವೆಂಚರಸ್ ಅಂಡ್ ಟಫೆಸ್ಟ್ ರೋಡ್ ಅಂದ್ರೆ ಮನಾಲಿ ಟು ಲೇಗ್ ಹೋಗೋ ರೋಡ್. ನೀವು ತಮ್ನೇಲಲ್ಲಿ ನೋಡ್ದಂಗೆ ಈ ವ್ಲಾಗ್ ಕಂಪ್ಲೀಟ್ ಮನಾಲಿ ಟು ಲೇ ಹೋಗೋ ದಾರಿ ಹಾಗೂ ಪ್ಯಾಕಿಂಗ್ ಹೇಗ್ ಮಾಡಿದೆ, ರೂಟ್ ಮತ್ತೆ ಸ್ಟೇ ಬಗ್ಗೆ ಇದೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಒಂದೊಳ್ಳೆ ಕ್ಲಾರಿಟಿ ಬರುತ್ತೆ. 15 ಡಿಗ್ರಿನಲ್ಲೂ ಈ ಥರ ಸ್ವೆಟ್ ಆಗ್ತಿದ್ದೀನಿ ಅಂದರೆ ಏನು ರೀಸನ್ ಇರ್ಬೋದು? ದ ಮೇಜರ್ ರೀಸನ್ ಈಸ್ ಪ್ಯಾಕಿಂಗ್. ಪ್ಯಾಕ್ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು. ರೈಡಲ್ಲಿ ಪ್ಯಾಕಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಗೇಜು ನಿಮಗೆ ಫ್ರೆಂಡ್ಲಿನೂ ಆಗಿರ್ಬೋದು, ಶತ್ರುನೂ ಆಗ್ಬೋದು. ಮೀನ್ಸ್ ಫ್ರೆಂಡ್ ಆಗೋ ಇರ್ಬೋದು, ಶತ್ರುನೂ ಆಗ್ಬೋದು. ಬೈಕು ಲಗೇಜು ನಿಮಗೆಲ್ಲ ಸೋಲೋ ರೈಡ್ ಬಂದಾಗ ಬಿ ಅವೇರ್ ಆಫ್ ದಟ್. ನೀಟಾಗಿ ಪ್ಯಾಕಿಂಗ್ ಮಾಡ್ಕೊಳ್ಳಿ. अब एक बार चेक करो, एक्चुअली थोड़ा लूज लग रहा है, एक चेक करो. करना है तो करवा दूंगा. ठीक है. करवाना पड़ेगा क्या? अभी ले जा रहा हूँ डायरेक्ट. ले जा रहे? हाँ चलेगा. ज़्यादा टाइट हो जाएगा. हाँ साउंड करेगा. ठीक है ना? ले जा रहा है? हाँ ऐसे ही. अच्छा है क्या? हाँ कुछ कर्फ्यू है बट लोकल लोगों के लिए है, टूरिस्ट के लिए कुछ नहीं है. हाँ थोड़ा रिस्क लेके जाना है. अभी बैंगलोर से आया हूँ. बैंगलोर से? हाँ राइड करके? हाँ नहीं, चंडीगढ़ तक गाड़ी शिफ्ट मार करके वहीं से आया हूँ. ठीक है, करो ट्राई करो. बेस्ट ऑफ लक. थैंक यू. दिस इज द रूट टू ले. ಹೆಂಗೆ ಫುಲ್ ತಕದಿಮಿತ. ಆ್ಯಕ್ಚುಲಿ ಇಂಥ ಕಂಡೀಷನಲ್ಲಿ ಚೈನ್ ಲೂಸೇ ಇರಬೇಕು, ಎಗ್ರಾಡ್ತಿರುತ್ತೆ ಗಾಡಿ. ಈ ಜಾಗನ ಒಂದು ಫೋಟೋ ತೆಗೆದು ಸ್ಟೋರಿ ಹಾಕ್ಬೇಕಿತ್ತು. ಹುಮ್ಮನಿಯ ಹುಮ್ಮನಿಯ ಡಿಂಗ್ ಚೂರು ಸ್ಕಿಡ್ ಆದ್ರೂ ನನಗೆ ಈ ವಿಂಡ್ಶೀಲ್ಡು ಕ್ಲಿಯರ್ ಇದ್ದರೆ ಒಂಚೂರು ಎಲ್ಲ ಕಾಣಿಸುತ್ತೆ. ಎಲ್ಲ ಕೆಸರು ಹೊಡೆದು ಬಿಡೈತಲ್ಲ, ಏನು ಕಾಣಿಸಲ್ಲ ಅಡ್ಡ. ಯಪ್ಪ ಇದೆಲ್ಲ ತುಂಬ ಹರಿದ್ರೆ ಯಾವ ಮಟ್ಟಿಗೆ ಹರಿಬೋದು? ಹಿಂಗೆ ಹರಿಯುತ್ತಾ? ಇದೇ ಎಲ್ಲ ಗೊಬ್ಬಿಬ್ರಿಸೋದು ಹಿಂಗೆ ಎಲ್ಲ ನೀರೆಲ್ಲ ಹಿಂಗೆ ಹರ್ಕೊಂಡು ಹೋಗುತ್ತೆ, ರೋಡ್ ಕೊಚ್ಕೊಂಡು ಹೋಗುತ್ತೆ. ಗಾಡಿ ಅವ್ರ ಪಪ್ಪ ಇವ್ರು ಹೋಗೋ ತನಕ ಅಡ್ಡ ನಿಲ್ಸ್ಕೊಂಬಿಟ್ಟವ್ರೆ. ಹಿಂಗಿದೆ ಜಾಗ. ಜೀವನದಲ್ಲಿ ಇಂಥ ಲ್ಯಾಂಡ್ಸ್ಕೇಪ್ಗಳನ್ನ ನೋಡಿ ಎಷ್ಟಾಗುತ್ತೋ ಅಷ್ಟು ಇಂಥ ವಿಷಯದಲ್ಲಿ ಇನ್ವೆಸ್ಟ್ ಮಾಡಿ. ನನಗೆ ಆಲ್ರೆಡಿ 26-27 ವರ್ಷ, ಇನ್ನು 2 ವರ್ಷ. ನಮ್ಮಮ್ಮಗೆ ನಾನು ಬೇರೆ ಆನ್ಸರ್ ಮಾಡೋಕ್ಕಾಗಲ್ಲ, ತಿಗ ಮುಚ್ಕೊಂಡು ಮದುವೆ ಆಗು ಅಂತಾರೆ. ಮದುವೆ ಆದಮೇಲೆ ನಿನ್ನ ಲೈಫ್ನ ಮದುವೆಗಿಂತ ಮುಂಚೆ ನಿನ್ನ ಲೈಫ್ನ ಮಾತ್ರ ನೀನು ರಿಸ್ಕಿಗೆ ತೊಗೋಬೇಕು. ನಿನ್ನನ್ನು ಕಟ್ಕೊಂಡು ಬಂದವ್ರನ್ನ ಚೆನ್ನಾಗಿ ನೋಡ್ಕೊಬೇಕು. ಮೀನ್ಸ್ ಇಷ್ಟ ಇರುತ್ತೋ ಇಷ್ಟ ಇರಲ್ವೋ, ಇಷ್ಟೊಂದು ದೂರ ಎಲ್ಲ ಬ್ಯಾಕ್ ಪೇನ್ ಬರ್ಸೋದು ಅದೆಲ್ಲ ಸರಿಯಲ್ಲ. अभी हम पूरा ले जाना है. आगे मिल जाएगा. किलांग में तांदी में. हाँ किलांग और तांदी वो डिस्टेंस कितना है दोनों में? डिस्टेंस है 20 किलोमीटर. 20 किलोमीटर. मैं उसके बाद नहीं है. इसके बाद कितना दूर है? उसके बाद नहीं है सर, लास्ट किलांग. जी कितना डाला? फुल डालो. ಹಾಂ ಡಾಲು ಡನ್ ಥ್ಯಾಂಕ್ ಯು. ಇದೆಲ್ಲ ಒಂದು ಕಡೆ ನಿಲ್ಲಿಸಿದ್ದೀನಿ. ಇದು ಮಟನ್ ಅಂತೆ. ಏನು ಕ್ರೇಜ್ ಇದೆ ಗೊತ್ತಾ ಇದು? ನೋಡಿ, ಇಂಥ ಲೊಕೇಶನಲ್ಲಿ ಹಿಂಗೆ ಬಂದು ಹಿಂಗೆ ಮಟನ್ ತಿನ್ನೋ ಭಾಗ್ಯ ಯಾರಿಗುಂಟು ಯಾರಿಗಿಲ್ಲ. ಕ್ರೇಜಿ ಇದೆ ಇದು. ಗಾರ್ಲಿಕ್ದಂತೆ ಬೆಳ್ಳುಳ್ಳಿ ಐತಲ್ಲ ಕೆಳಗಡೆ, ಇದನ್ನು ಹಾಕೊಂಡು ತಿಂದರೆ ಇನ್ನೂ ಕ್ರೇಜಿಯಾಗಿದೆ. ಒಳ್ಳೆ ಫುಡ್ ಬಿದ್ದಿದೆ, ಸಕ್ಕತ್ತಾಗಿತ್ತು. ನಿಮ್ಮ ಫುಡ್ಡು ತುಂಬ ಇಷ್ಟ ಆಯಿತು. ಈ ಥರ ಕಲ್ಲಿಟ್ಟಿಲ್ಲ ಅಂದಿದ್ದರೆ ಇದು ಹೋಗ್ತಿತ್ತು ಅನಿಸುತ್ತೆ. ಎಲ್ಲ ಹೋಗ್ಬಿಟ್ಟಿದೆ ಹಿಂಗೆ. ನೋಡ್ರಿ ಆ ಬಿಲ್ಡಿಂಗು, ಯಪ್ಪ ಕಷ್ಟ ಇದೆ ಇಲ್ಲಿ. ಬಟ್ ಇಲ್ಲಿ ಅದೇನೋ ಫುಡ್ ಇತ್ತು ಗುರು, ಅದ್ರ ಹೆಸರು ಅಂತೇಳಿ ಹೇಳ್ತೀನಿ, ತೂಕ್ಪ ಅಂತೆ. ಆ ಬೌಲಲ್ಲಿ ಆ ನೂಡಲ್ಸು, ಆ ಸೂಪು ಎಲ್ಲ ಹಾಕ್ಕೊಟ್ಟು ಮಟನ್ ಚಾಪ್ ಮಾಡಿ ಹಾಕಿರ್ತಾರೆ. ಕ್ರೇಜ್ ಇತ್ತು ನೋಡೋಕ್ಕೆ. ಆಮೇಲೆ ಮಟನ್ ಮೊಮೋಸ್ ತಿನ್ನಲ್ಲ, ಅದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ನನಗೆ ಅಲ್ಟಿಮೇಟ್ ಟೇಸ್ಟ್ ಅದು.
ನೀವೀಗ ನೋಡ್ತಾ ಇರೋದು ರೊತ್ತಾಂಗ್ ಪಾಸ್ ಹತ್ರ ಇರೋ ಅಟಲ್ ಟನಲ್. ಇದು ಸಿ ಲೆವೆಲ್ಗಿಂತ 10,000 ಫೀಟ್ ಅಲ್ಲಿ ಇರೋ ವರ್ಲ್ಡ್ಸ್ ಹೈಯೆಸ್ಟ್ ಅಂಡ್ ಲೆಂತಿಯೆಸ್ಟ್ ಟನಲ್. ಈ ಟನಲ್ ಬಿಲ್ಡ್ ಮಾಡೋ ಪ್ಲಾನ್ ಬಂದಿದ್ದು 1942 ಅಲ್ಲಿ, ಆದ್ರೆ ಇದು ಕಂಪ್ಲೀಟ್ ಆಗಿದ್ದು 2020 ಅಲ್ಲಿ. ಈ ಟನಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಗೆ ಎಷ್ಟು ಹೆಲ್ಪ್ ಮಾಡಿದೆ ಅಂದ್ರೆ 71 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ನ ಕಮ್ಮಿ ಮಾಡಿದೆ. ಅಂಡ್ ಇದು ಬಂದು ಕಂಪ್ಲೀಟ್ ಹಿಲ್ ಸ್ಟೇಷನ್ ಅಲ್ಲಿ ಇದ್ದಿದ್ದ ಕಾರಣ 3 to 4 ಅವರ್ಸ್ ಆಫ್ ಟೈಮ್ ನ ಉಳ್ಸತ್ ಈ ಅಟಲ್ ಟನಲ್ ಇಂದ. ಅಂಡ್ ವಿಂಟರ್ ಅಲ್ಲಿ ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗೋದ್ರಿಂದ ಮಧ್ಯದಲ್ಲಿ ಯಾರು ಟ್ರಾವೆಲ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಈ ಅಟಲ್ ಟನಲ್ ಇರೋದ್ರಿಂದ ಮನಾಲಿ ಟು ಸೀಸು ಡೈರೆಕ್ಟ್ ಆಗಿ ಓಡಾಡ್ಬೋದು. ಇದು ಅರೌಂಡ್ 10 ಕಿಲೋಮೀಟರ್ಸ್ ಏನೋ ಇದೆ ಟನಲ್, ಬಟ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿದೆ ಇದು. ಇದನ್ನು ಕಟ್ಟಿದಂಥ ಎಲ್ಲ ಕಾರ್ಮಿಕರಿಗೂ ನನ್ನ ಕಡೆಯಿಂದ ಒಂದು ದೊಡ್ಡ ಸಲ್ಯೂಟ್. ಟನ್ ಪೋರ್ಟಲ್ ಆಮೇಲೆ ಜನರು ಬಾಯಲ್ಲಿ ನಾನು ಕೇಳಿರೋದು ಏನು ಅಂತ ಅಂದರೆ, ಈ ಟನ್ನಲ್ಗಿಂತ ಹಿಂದೆ ನೋಡೋ ನೀವು ಪ್ರಪಂಚನೇ ಬೇರೆ, ಅದನ್ನ ದಾಟಿದ್ಮೇಲೆ ನಿಮಗೆ ಕಾಣಿಸೋ ಕ್ರೇಜಿ ಪ್ರಪಂಚನ ಒಂದು ಸೆಕೆಂಡ್ ಹಿಂಗಿರೋದು ಹಂಗಾಗ್ಬಿಡ್ತಲ್ಲ ಗುರು. ಕ್ರೇಜಿ 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 ಅಲ್ಟಿಮೇಟ್. ನೋ ಪಾರ್ಕಿಂಗ್ ಆನ್ ರೋಡ್. ಕ್ರೇಜಿ ಜಾಗ ಗುರು, ಯಪ್ಪ ಅನ್ಬೀಟಬಲ್. ಕ್ರೇಜಿ. ಪ್ರಾಜೆಕ್ಟ್ ದೀಪಕ, ವೆಲ್ಕಮ್ ಟು ದ ಚಂದ್ರ ಬ್ರಿಡ್ಜ್. ನೋಡ್ಗುರು ನಾವೆಲ್ಲ ಕಡೆ ಫೇಮಸ್ಸು. ಕ್ರೇಜಿ ಕ್ರೇಜಿ ಕ್ರೇಜಿ. ಅಲ್ಲಿ 396 ಕಿಲೋಮೀಟರ್ಸ್. ಶ್ರೀನಗರ್ 450, ಕಾರ್ಗಿಲ್ 450. ಅಲ್ಲಿ ಐಸು 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 ಐಸು. ಏನು ಜಾಗ ಯಪ್ಪ ದೇವ. ಸ್ಟಾಪ್ ಫಾರ್ ಚೆಕಿಂಗ್. ಈ ಒಂದಲ್ಲ ನೋಡ್ಬೇಕಂಟ್ರೋ ಇದನ್ನು. ಎಲ್ಲ ಕಾಮ್ ಆಗಿದೆ, ಜಾಗ ಸೂಪರ್ ಆಗಿದೆ, ರೋಡು ಕ್ಲಿಯರ್ ಇದೆ. ದಯವಿಟ್ಟು ಎಲ್ಲರೂ ಒಂದು ಸಲ ಬರುವಂತಹ ಧೈರ್ಯ ಮಾಡಿ, ಪ್ಲ್ಯಾನ್ ಮಾಡಿ. ಡೈರೆಕ್ಟಾಗಿ ಲೇಟ್ ಟು ಬ್ಯಾಂಗ್ಳೂರು ಟು ಲೇ ಫ್ಲೈಟ್ ಇದ್ದಾವೆ. ಏನೋ ಡೆಲ್ಲಿಲಿ ಒಂದು ಸ್ಟಾಪ್ ಕೊಡ್ಬೋದೇನೋ, ಬಟ್ ಇದನ್ನು ನೀವು ದೇವ್ರಾಣೆ ಫೀಲ್ ಮಾಡೋಕ್ಕಾಗಲ್ಲ. ಆ ಕಡೆನೂ ಬೆಟ್ಟ, ಈ ಕಡೆನೂ ಬೆಟ್ಟ, ಸೆಂಟ್ರಲ್ ನದಿ ಪಕ್ಕ ರೋಡು. ನದಿ ಜೋರಾಗಾದ್ರೆ ರೋಡ್ ಇಲ್ಲ, ರೋಡ್ ದೊಡ್ಡದು ಮಾಡಿದ್ರೆ ನದಿ ಇಲ್ಲ ಅನ್ನೋದು. ನೋಡ್ರಿ ಯಾವುದೋ ಈಗ ಜಸ್ಟ್ ಬಿದ್ದೈತೆ ಕಲ್ಲು. ಅದೇನು ಗೊತ್ತಾ, ಚೂರು ಸ್ಲೈಡ್ ಆದರೂ ಚೂರು ಮಳೆ ಬಂದ್ರೂ ಡಗ ರೋಡಲ್ಲಿ ಇರ್ತವೆ. ನಮ್ಮ ಗ್ರಾಚಾರ ಆದರೆ ತಲೆ ಕೆಡಿಸ್ಕೊಂಬೇಡಿ. ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ನಾನು ನೀಟಾಗಿ ವಾಪಸ್ ಬಂದಿದ್ದೀನಿ ಸೇಫಾಗಿ ಅಂತಲೇ ಅರ್ಥ. ನಮ್ಮ ಅಮ್ಮಂಗೆ ಒಬ್ಬರಿಗೆ ಭಯ ನಾನು ಈ ಥರ ಬಂದಿರೋದು. ಸಿಕ್ಕಾಪಟ್ಟೆ ಈ ಥರ ಎಲ್ಲ ಜಾಗ ತೋರಿಸಿದ್ರೆ ಅವ್ರು ಸಿಕ್ಕಾಪಟ್ಟೆ ಹೆದರ್ತಾರೆ ಅನಿಸುತ್ತೆ. ಅದೊಂದು ನನಗೆ ಭಾರಿ ಭಯ ಇದೆ. ನಾನು ಪ್ರಪಂಚಕ್ಕೆ ಆನ್ಸರ್ ಮಾಡ್ತೀನಿ, ನಮ್ಮ ಅಮ್ಮಂಗೆ ನಾನು ವಾಪಸ್ ಆನ್ಸರ್ ಮಾಡೋದು ಭಾರಿ ಕಷ್ಟ. केलंग जाना है, मीन्स अभी मेरे को ले जाना है एक्चुअली. ओके, ये पेट्रोल बंक छोड़ के और एक ही पेट्रोल बंक 3-4 किलोमीटर ना. हाँ, बस उसके आगे फिर पंप पे नहीं है. नहीं है पूरा ले तक नहीं है. इन बिटवीन कोई दुकान में ऐसा कुछ नहीं कुछ मिल सकता है क्या? लेके पहले केलंग में है ना बाजार. हाँ है ना. हाँ केलंग में दुकान है. हाँ वहाँ से दारचा में पर ऐसे छोटी मोटी दुकानें होटल वगैरह है. हाँ वहाँ से आगे सब्जी में जाके. हाँ. उसके बाद 5 लोग कर ले. वहाँ तक कोई पेट्रोल पंप नहीं है. ಥ್ಯಾಂಕ್ ಯು, ಬಾಯ್ ಜಿ. ಅವ್ರು ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಮನಾಲಿ ಬಿಟ್ಟ ಮೇಲೆ ನಿಮಗೊಂದು 5-6 ಪೆಟ್ರೋಲ್ ಬಂಕ್ ಸಿಗುತ್ತೆ. ಬೇಜಾನ್ ಪೆಟ್ರೋಲ್ ಬಂಕ್ ಇದ್ದಾವೆ ಎವ್ರಿ 20-25 ಕಿಲೋಮೀಟರ್ಸ್ಗೆ. ಆದರೆ ಒನ್ಸ್ ನೀವು ಕೆಲಾಂಗ್ ಅಂತ ಒಂದು ಊರು ಬರುತ್ತೆ, ಕೆಲಾಂಗ್ ದಾಟಿದ ಮೇಲೆ ನೀವೇನಾದರೂ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸಿ, ಇಲ್ಲ ಅಂತಂದರೆ ಇಫ್ ಪಾಸಿಬಲ್ ಒಂದು 5 ಲೀಟರ್ಸ್ ಕ್ಯಾರಿ ಮಾಡಿ ಅಂತ ನನ್ನ ಸಜೆಷನ್. ಯಾಕೆಂದರೆ ಕಂಪ್ಲೀಟ್ ಹಿಲ್ ಕ್ಲೈಂಬ್ ಏರಿಯಾ ಅಲ್ವಾ, ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ವೆಹಿಕಲ್ಗೆ. ಸೊ 5 ಲೀಟ್ರ್ ಆದರೂ ಮಿನಿಮಮ್ ಕ್ಯಾರಿ ಮಾಡಿ ಅಂತ ನಾನು ಹೇಳ್ತೀನಿ.
ಕೆಲಾಂಗಿಂದ ಲೇ ತನಕ ಅರೌಂಡ್ 350 ಚೇಂಜ್ ಕಿಲೋಮೀಟರ್ಸ್ ಏನೋ ಇದೆ. ಆ 350 ಕಿಲೋಮೀಟರ್ಸ್ ತನಕ ನೋ ಪೆಟ್ರೋಲ್ ಅಟ್ ಆಲ್. ಸೀರಿಯಸ್ ಆಗಿ ಹೇಳ್ತೀನಿ, ಆದಷ್ಟು ಕ್ಯಾರಿ ಮಾಡೋಕ್ಕೆ ಟ್ರೈ ಮಾಡಿ. ಈಗ ನಾನು ಆಲ್ರೆಡಿ ಫುಲ್ ಮಾಡಿಸಿದ್ದೀನಿ. ಕೆಲಾಂಗಲ್ಲಿ ಒಂದು ಸಲ ಫುಲ್ ಮಾಡಿಸಿ 5 ಲೀಟರ್ ಟ್ಯಾಂಕ್ ಕ್ಯಾರಿ ಮಾಡಿದ್ದೀನಿ. ಹಿಂದ್ಗಡೆ ಟಾಪ್ ಬಾಕ್ಸಲ್ಲಿ ಇಡ್ತೀನಿ, ಮುಗೀತು ಅಷ್ಟೇ. ಈಗ ಇದನ್ನು ಈ ಬ್ಯಾಗ್ ಒಳಗಡೆ ಕವರ್ ಮಾಡಬೇಕು. ಕವರ್ ಮಾಡಿ ಅದನ್ನು ಸ್ಟ್ರೈಟಾಗಿರಬೇಕು. ಮೋರ್ ದ್ಯಾನ್ ಓಪರ್ ಹೀಟಿಂಗ್ ಟೆಂಪ್ರೇಚರ್ ರೀಚ್ ಆಗಿಬಿಡ್ತೈತೆ ಒಳಗಡೆ. ನನ್ನ ಹೆಲ್ಮೆಟ್ ಬ್ಯಾಗ್ ಇದು ಅಷ್ಟೇನು ಬರ್ತಿಲ್ಲ. ಓಕೆ, ಓಕೆ, ಇದಿಷ್ಟ ಆಯಿತು. ಓಕೆ, ಈಗ ನಮ್ಮ ಡ್ರೋನ್ ಬರಾ ಇದನ್ನು ಎಲ್ಲ ಅಡ್ಜಸ್ಟ್ ಮಾಡಿದೆ. ಆಯ್ತು, ಬಾ ಒಳಗೆ ಯಾಕೆ ರೋಸ್ತೀಯ. ಇದು ಇಲ್ಲಿ ಕುತ್ಕೊಂಡಿಲ್ಲ ಅಂದರೆ ಮುಚ್ಕೊಂಡು ಕೂರಿಸ್ಬೇಕು. ಇದು ಆಕ್ಸಿಜನ್ ಸಿಲಿಂಡರು. ಯಾಕೆ ಎಸ್, ಇದು ಇಲ್ಲಿ ಕೂರಿಸ್ತೆ. ಇದು ಹಿಂಗೆ. ಓಕೆ, ಮುಚ್ಕೊಂಬಿಡಪ್ಪ. ಮುಚ್ಕೊಂಡು ಅಷ್ಟ ದಿಗ್ಬಂಧನ ತೆಗೆದುಕೊಳ್ಳಿ. ಇದನ್ನು ಕವರ್ ಮಾಡೋದು. ಒಂದಿನಕ್ಕೂ ನನ್ನ ಬಟ್ಟೆನ ನೀಟಾಗಿ ಜೋಡಿಸ್ಕೊಂಡಿರಲಿಲ್ಲ ಲೈಫಲ್ಲಿ. ಇದನ್ನು ಹಿಂಗೆ ಕವರ್ ಮಾಡಿ ಆಮೇಲೆ ಇದಕ್ಕೆ ಜಾಸ್ತಿ ಬಿಸಿಲು ತಾಗ್ದಂಗೆ, ಇದು ಆಲ್ರೆಡಿ ಬ್ಲ್ಯಾಕ್ ಇದೆ, ಬಟ್ ಇದನ್ನು ಹಾಕೋದ್ರಿಂದ ಸ್ವಲ್ಪ ಕಮ್ಮಿ ಟೆಂಪ್ರೇಚರ್ ಒಳಗಡೆ ರೈಸ್ ಆಗುತ್ತೆ ಅಂತ. ಇಲ್ಲಿ ಚಳಿ ಇದೆ ಸ್ಟಿಲ್. ಓಕೆ, ಇದಾದಮೇಲೆ ನಮ್ಮ ಟ್ಯಾಂಕ್ ಆಲ್ರೆಡಿ ಫುಲ್ ಇದೆ. ನಾನು ಚೂರು ಟಾಪಪ್ ಮಾಡಿಸ್ಬಿಡ್ತೀನಿ. ಓಕೆ, ಮನುಷ್ಯ ಯಾವ ಬಿಲ್ಡಿಂಗ್ ಬೇಕಾದರೂ ಕಟ್ಬೋದು, ಯಾವ ಟವರ್ ಬೇಕಾದರೂ ಕಟ್ಬೋದು, ಏನು ಬೇಕಾದರೂ ಕಟ್ಬೋದು. ಈ ಥರ ಒಂದು ಬೆಟ್ಟ ಕಟ್ಬಿಡ್ಲಿ, ಅದ್ರ ಮೇಲೆ ಸ್ನೋ ಇಡಿಸ್ಬಿಡ್ಲಿ, ಹಾಂ, ಎಷ್ಟು ಖರ್ಚಾಗಬೇಕು? ಇನ್ ಕೇಸ್ ಮಾಡ್ತೀನಿ ಅಂತ ಕೂತ್ರು, ಹಾಂ. ನೇಚರ್ಗಿಂತ ಟೀಚರ್ ಬೇಕಾ ಗುರು? ಹಿಂಗೆ ಪೂರ್ತಿ ತಲೆ ಎತ್ಕೊಂಡು ನೋಡಬೇಕು ಅಂತ ಅನಿಸಿದ್ದು ಇಲ್ಲಿಗೆ ಬಂದಮೇಲೆ. ಸೌತ್ ಇಂಡಿಯಾದಲ್ಲೇ ಒಂಥರ ಪ್ರಪಂಚ ಇದ್ದರೆ ನಾರ್ತಲ್ಲಿ ಇನ್ನೊಂದು ಥರ ಇದೆ ಇವರು. ಯಾವ್ದು ಗುರು ಇದು, ಇಷ್ಟು ದೊಡ್ಡ ಬ್ರಿಡ್ಜು? ಯಪ್ಪ 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 ಯಪ್ಪ, ಎಲ್ಲೋ ಸ್ಲೈಡ್ ಆಗಿರುತ್ತೆ. ಓಡಿಸ್ತಾ ಗಾಡಿನ ಲೆಫ್ಟಿಗೆ ನೋಡಿದ್ರೆ ಜುಮ್ ಬಂದುತ್ತೆ ಒಂದು ಸೆಕೆಂಡು. ದಿಸ್ ಇಸ್ ನಾಟ್ ಅ ಜಗ್ ಡೀಡ್, ನಾಟ್ ಎ ಜಗ್. ಸರ್ दीपक साथ में है ना? हाँ, साथ में हो? नो नो नो, मैं अकेला आया हूँ. मोबाइल नंबर 7800 ले लद्दाख जाना है. ओके सर, थैंक यू. स्ट्रिक्ट यू टर्न, स्ट्रिक्ट ब्रो 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 ब्रो. ಅದೆಲ್ಲಿಗೆ ಹೋಗುತ್ತೆ? ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್, ಚೀನಾ. ಚೀಕನಾ ಊರ ಹೆಸರು? ಪಾಡುಮ್. ಓಕೆ ಓಕೆ, ಅವನು ಅಲ್ಲಿಗೆ ಬಂದಿದ್ದ. ಪಾಡುಮ್ ನಿರಾಕ್ ಕಾರ್ಗಿಲ್ ಹಿಂಗೆ ಹೋಗ್ಬೋದಾ? ಓಹ್ ಓಕೆ, ನಾನು ಸುತ್ಕೊಂಡು ಹೋಗ್ತೀನಿ ಬೇಡ ಹಿಂಗೆ. ಟೇಕ್ ರೈಟ್ ಮಾ, ಟೇಕ್ ರೈಟ್, ಕಮಾನ್ 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 ಕಮಾನ್. ಐ ಗೆಸ್ ಇದು ನನ್ನ ಪ್ರಕಾರ ಈ ಡಿಸೆಂಬರ್ ಅಷ್ಟೊತ್ತಿಗೆಲ್ಲ ಪೂರ್ತಿ ಸ್ನೋ ಬಿದ್ದಿರುತ್ತೆ ಅನ್ಸುತ್ತೆ ಇಲ್ಲಿ.
ಇಲ್ಲ ಇಲ್ಲಿ ಸುಮ್ಮನೆ ಹಿಂಗೆ ನಿಮ್ಮ ಕಣ್ಣಿಗೆ ಕಾಣಿಸೋದ್ರೆ ಹಿಂಗೆ ಬಿಸಿಲಿದೆ ಅಷ್ಟೇ. ಫುಲ್ ಕೋಲ್ಡ್ ಆಗ್ತಿದೆ ಆ್ಯಕ್ಚುಲಿ. ವಿಂಡು ಸಿಕ್ಕಾಪಟ್ಟೆ ಕೋಲ್ಡ್ ಇದೆ. ಪ್ರಿಸಿಪಿಟೇಷನ್ ಜಾಸ್ತಿ ಆದರೆ ಐ ಗೆಸ್ ಸ್ನೋ ಆಲ್ ಆಫ್ ಎ ಸಡನ್ ಬರ್ಬೋದು, ಹೇಳೋಕ್ಕಾಗಲ್ಲ. कर्नाटका बैंगलोर के बहुत लोग ग्रुप में, बहुत लोग हैं. कहाँ पे? ओके ओके. ये सब शायद बैंगलोर काफ़ी है. हाँ हाँ हाँ. ಸೋಲೋ ರೈಡ್ನ ಯಾರು ಏನಕ್ಕೆ ಪ್ರಿಫರ್ ಮಾಡಲ್ಲ, ನೈಟ್ ಡ್ರೈವ್ ಏನಕ್ಕೆ ಮಾಡಬಾರ್ದು ಅಂತಂದರೆ, ಇನ್ನು ಕೇಸ್ ನಿಮಗೇನಾದರೂ ಆದರೆ ನೋಡಿರಿ, ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ನಿಮಗೆ ಯಾರು ಕಾಣಿಸಲ್ಲ. ಸೊ ಯು ಡೋಂಟ್ ಗೆಟ್ ಎನಿ ಕೈಂಡ್ ಆಫ್ ಅ ಸಪೋರ್ಟ್ ಓವರ್ ನೈಟ್. ನೆಟ್ವರ್ಕೇ ಇಲ್ಲ ಇಲ್ಲಿ, ಝೀರೋ ನೆಟ್ವರ್ಕ್. ಏನಂತ ಯಾರಿಗೆ ಫೋನ್ ಮಾಡ್ತೀರಾ? ಬೇರೆ ಅನಿಮಲ್ ಅಟ್ಯಾಕ್ಸ್ ಎಲ್ಲ ಏನಿಲ್ಲ ಇಲ್ಲಿ. ಮೇಜರ್ಲಿ ಇದೇ ಪ್ರಾಬ್ಲಮ್ಗೋಸ್ಕರನೇ ರಾತ್ರಿ ಹೊತ್ತು ಯಾರು ಡ್ರೈವ್ ಮಾಡಬೇಡಿ, ರೈಡ್ ಹೋಗಬೇಡಿ ಅಂತ ಹೇಳೋದು. ಈ ಥರ ಸ್ವಲ್ಪ ದೂರ ಆಫ್ ರೋಡ್ ಸಿಗತ್ತೆ. ಸೊ ಇಲ್ಲಿ ಸ್ವಲ್ಪ ಸ್ಟ್ರೆಸ್ ಆಗ್ತೀರ. ಏನೊಂದು ಅರ್ಧ ಕಿಲೋಮೀಟ್ರ್, 1 ಕಿಲೋಮೀಟ್ರ್ ಇತ್ತು, ಒಂದು ಇಲ್ಲ ಅರ್ಧ ಕಿಲೋಮೀಟ್ರೆ. ಬಟ್ ಹೆವಿ ಸ್ಲಿಪ್ ಆಗುತ್ತೆ, ರೋಡ್ ಗ್ರಿಪ್ ಬೇಕು. ಹೈ ಆಲ್ಟಿಟ್ಯೂಡ್ ಬೇರೆ, ಬೇಗ ಸ್ಟ್ರೈನ್ ಆಗ್ಬಿಡುತ್ತೆ. ಎಷ್ಟು ಕರು ಅಂದರೆ ಈ ರೋಡಲ್ಲಿ ಬರೋಕ್ಕೆ ಮೇಯ್ನ್ ಆಗಿ ಕೆಲವೊಂದು ಎಮರ್ಜೆನ್ಸಿ ಕಿಟ್ಸ್ ಇರಬೇಕು, ನೀರಿರಬೇಕು, ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹುಚ್ಚತನ ಇರಬೇಕು. ಹುಚ್ಚತನ ಇಲ್ಲದೆ ಈ ರೋಡಲ್ಲಿ ಬರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೋಲೋ ರೈಡ್. ಯಾಕಂದರೆ ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ಒಬ್ಬರು ಕೂಡ ಕಾಣಿಸಲ್ಲ. ಸೊ ಸ್ವಲ್ಪ ಅವೇರ್ ಆಗಿರು, ಸ್ವಲ್ಪ ಕಾನ್ಫಿಡೆನ್ಸಿಂದ ಹ್ಯಾಂಡಲ್ ಮಾಡಿ ಅಷ್ಟೇ. ಒಳಗಡೆ ಇರೋ ರಾಕ್ಷಸ ಸ್ಟ್ಯಾಚ್ಯೂ 7 ಕಿಲೋಮೀಟರ್. ಕ್ರೇಜಿ. ಎಲ್ಲ ಸಡನ್ ಗುಡ್ಡಿ ಬಂದ್ಬಿಡುತ್ತೆ. ಅಪ್ಪ ಅದು ಭಯ. ಇಲ್ಲಿ ಇನ್ನೇನು ಗೊತ್ತಾ, ರೋಡ್ ಸಕ್ಕತ್ತಾಗಿರುತ್ತೆ. ಹಿಂಗೆ ಸಡನ್ನಾಗಿ ಹಿಂಗೆ ತಿರ್ಕೊಂಬಿಡುತ್ತೆ. 100 to 0 ಬಂದ್ಬಿಡ್ಬೇಕು. ಕ್ರೇಜಿ ಗುರು, ಸಕ್ಕತ್ತಾಗಿದೆ. ಗುಂಡೆಲೋ ನಿನ್ನ ಮಂಟ చూడగా పాడమంట నా సిరి నట. KA05 QA हाँ 5643. अभी देखना है.
सरचू है ना वो एक को सच्चू है। यही है। इसके बाद मिलेगा पांग में 3 घंटे बाद। 3 घंटे। हाँ, यहाँ से पांग है 90 किलोमीटर। कौन सा गाँव? पांग पांग। पांग। बैटरी ये टाइम होने वाला है, रात होने वाला, तो फिर अंदर धूप जाने वाली है तो ठंड हो जाती है यहाँ। खाना मिलेगा? बैटरी ये सच्चू रुको। ಹಾಂ, ಇಲ್ಲೇ ಸ್ಟೇ ಆಗೋದು ಬೆಟರ್ ಅಂತ ಹೇಳ್ತವ್ರೆ. ಅದಾದ್ಮೇಲೆ 3 ರಿಂದ 4 ಅವರ್ ಏನು ಸಿಗಲ್ಲ ಅಂದರೆ ಎದಕ್ಕೆ ಬೇಕಂತ ರಿಸ್ಕ್ ನಮಗೆ. ಇಲ್ಲೇ ಹೆಂಗೋ ಪೊಲೀಸವ್ರು ಇರ್ತಾರೆ, ರಿಸ್ಕ್ ಇರಲ್ಲ. आप सिंगल हो? हाँ, रुको। कहाँ पे ये सब अवेलेबल है क्या? कितना लेते हैं एक दिन के लिए? 1000 रुपीज़ इंक्लूडिंग डिनर और ब्रेकफास्ट। फूड में क्या मिलेगा? फूड में आपको थाली सिस्टम मिलेगा, रोटी, हाँ सब्जी, हाँ, दाल, नॉन वेज नहीं मिलेगा? चावल। नॉन वेज नहीं मिलेगा, नॉन वेज सेक्शन में कहीं भी नहीं मिलेगा। ओह माय गॉड। रूम यहाँ पे, हाँ यहाँ पे ठंड नहीं लगेगा? ठंड नहीं लगता है, थोड़ा वो तो होगा ना ठंड रात को, वो तो आप कहीं भी स्टे हाँ हाँ ठंड, लगेगा, है ना। हाँ 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 ऑफ सीजन है, सितंबर आज 28 है। आप चाहे इधर रुको चाहे पार रुको, ठंड तो सेम होगा, सेम होगा। है ना। और यहाँ पे क्या है कि थोड़ा डाइनिंग हॉल में मैं वो बुखारी जलाता हूँ, कहाँ पे? डाइनिंग हॉल में ओके, हाँ से सकते हैं सोने तक। हाँ हाँ हाँ, बस ये बेनिफिट इधर मिलेगा, वो हीटिंग सिस्टम वाला डाइनिंग हॉल में, बाकी कहीं भी नहीं मिलेगा आपको। हाँ हाँ हाँ, हाँ, ये है थोड़ा। ओके ओके। यहाँ से मनाली कितना घंटा हो सकता है? सॉरी, यहाँ से ले यहाँ से ले कम से कम 6 घंटे का होगा, 6। 6 घंटा। हाँ हाँ आपने ले जाना हाँ, तो ले तो नहीं जा सकता आज। आज नहीं जा सकते, ये रुकता हूँ। कहाँ जा सकते सर यार। खाना कितने बजे दोगे? खाना दूंगा 7:30-8 बजे तक। अभी कुछ मिलेगा खाने के लिए? अभी आप मैगी खाना, ब्रेड ऑमलेट यही है फिलहाल, ओके है ना। ओके, दे दीजिए, थोड़ा भूख लगी है क्या एक्चुअली। खाना क्या आपने? मैगी की ब्रेड ऑमलेट? मैगी कितना होता है? इतना होता है? हाँ, एक पैकेट मैगी का। ओके, एक मैगी एक ब्रेड ऑमलेट दीजिए। ओके बस, और सामान रख दो अंदर। हाँ। ಏನು ಮಾಡಲಿ, ಫುಲ್ ಚಳಿ 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 ಚಳಿ, ಸಿಕ್ಕಾಪಟ್ಟೆ ಚಳಿ. ಅಷ್ಟು ಇಲ್ಲ, ನಮ್ಮದು ರಾತ್ರಿ ಇವತ್ತಷ್ಟೇ. ಎಂಥ ಜಾಗದಲ್ಲಿ ಸ್ಟೇ ಆಗ್ತಿದ್ದೀವಿ ಗುರು. ಬೇರೆಯವ್ರಿಗೆ ಇಲ್ಲೆಲ್ಲ ನಿದ್ದೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನಗತ್ತು ಸಖತ್ ಮಜಾ ಬರುತ್ತೆ. ಯಾರೋ ಇನ್ನೊಬ್ರು ಸ್ಟೇ ಆಗಿದ್ದಾರೆ. ಕ್ರೇಜಿ 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 ಜಾಗ ಆ್ಯಕ್ಚುಲಿ. ಅಲ್ಲಿ ನಮಗೆ ಚೆಕ್ಕಿಂಗ್ ನಡಿಬೇಕಾದ್ರೆ ಸಾರ್ಚು ಅನ್ನೋ ಊರಿದ್ದು, ಫಸ್ಟ್ ಆಫ್ ಆಲ್ ಅದು ಹೇಳ್ಬಿಡ್ತೀನಿ. ಚೆಕ್ಕಿಂಗ್ ನಡಿಬೇಕಾದ್ರೆ ಪೊಲೀಸರು ಸಜೆಸ್ಟ್ ಮಾಡಿದ್ದು ರೂಮ್ ಇರೋದೇ ಈ ರೀತಿ, ಬೇರೆ ಆಪ್ಷನ್ನೇ ಇಲ್ಲ ಆ್ಯಕ್ಚುಲಿ. ಓಪಿ ನಮಗೆ ಚಳಿನೇ ಆಗ್ತಿರಲಿಲ್ಲ ಅಂತಿದ್ದೆ. ಆ ದುರಂಕಾರ ಇಲ್ಲೋಯ್ತು ಬಿಡಿ, ಹಾಕದೇ ಇಲ್ಲ. ನಂಗೆ ಹುಷಾರಿರಲಿಲ್ಲ, ನಮ್ಮ ಮನೆಯವರೆಲ್ಲ ನೆನಪಾಗ್ಬಿಟ್ರೆ ಅನ್ನಿಸ್ತು ಸ್ವಲ್ಪ ಜಾಸ್ತಿ ರಿಸ್ಕ್ ಇದು ಅಂತ. ಯಾಕಂದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಇರಲಿ. ಸೈನಿಂಗ್ ಆಫ್, ದೀಪಕ್ ನಾಯಕ್, ಕನ್ನಡ ಬ್ಲಾಗ್ಸ್.